ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಗೊಬ್ಬರ ಹಾಕಿದ್ದೀವಿ ನಾವು ಕಬ್ಬಿಗೆ. ಅವೆಲ್ಲ ಗೊಬ್ಬರ ಚೀಲ ಉಳ್ದಾವ. ಈಗ ಅದನ್ನು ವೇಸ್ಟ್ ಮಾಡೋದು ಬೇಡ. ಗೊಬ್ಬರ ಹಾಕಿದ ಚೀಲ ಎಲ್ಲ ಏನು ಮಾಡ್ಕೊಂಡು ಕುಂದ್ರಲಾಕದು ಯಾರೇ ಬಂದಾಗ ತಟ್ಟು ಹಾಕೈತಿ. ಆಮೇಲೆ ರಾಶಿ ಮೇಲೆ ಅದು ಹೊಚ್ಚಾಕು ಇದು ಉಪಯೋಗ ಬರ್ತೈತಿ ರೀ. ತಟ್ಟು ಹೊಲಿದೈತಿ. ಈಗ ಅದಕ್ಕೆ ನಮ್ಮ ಅಪ್ಪಾರು ಏನು ಮಾಡಿದ್ರು, ಒಂದು ಕತ್ರಿ ತೊಗೊಂಡು ಅದ್ರ ದಾರ ಒಂದು ಕಡೆ ಅಂತೂ ಸೈಡ್ ಉಚ್ಚಿ ಗೊಬ್ಬರ ಹಾಕ್ಕೊಂಡಿದ್ದೀವಿ ರೀ. ಇನ್ನೊಂದು ಕಡೆ ಇದು ಉಳ್ದೈತಿ ಕೆಳಗಿನ ಕಡೆ ಸೈಡ ಕತ್ರಿಲಿ ಕತ್ತರಿಸ್ಕೋಬೇಕ್ರಿ. ಸೈಡ್ ದಾರ ಮೊದಲು ಒಂದು ಸ್ವಲ್ಪ ಕತ್ತರಿಸ್ಕೊಂಡು ಹಿಂದಿಂದ ಸರಕ್ಕೆ ಇರ್ತೈತಿ ರೀ. ಅದಕ್ಕೆ ಕೈಲಿ ಹಿಂಗೆ ಎರಡೋ ಕಡೆ ಜಗ್ಗಿದ್ರೆ ಅಂದ್ರೆ ಏನಾಗಿಬಿಡ್ತೈತಿ, ಸರಕ್ಕೆ ಉಚ್ಚಿ ಬಿಡ್ತೈತಿ ನೋಡ್ರಿ. ದಾರ ಎಷ್ಟು ಚಂದ ಉಚ್ಚಾಕತ್ತೈತಿ. ಈಗ ಈ ರೀತಿ ಏನು ಮಾಡ್ಕೋಬೇಕು, ಎಲ್ಲ ದಾರ ಉಚ್ಕೋಬೇಕು. ಅಂದ್ರೆ ಹೊಲಿ ಮುಂದಾಗ ಸೂಜಿ ನಡೋದಿಲ್ಲ, ಅದಕ್ಕೆ ಅದನ್ನು ದಾರ ಉಚ್ಕೊಂಡ್ಬಿಡ್ಬೇಕ್ರಿ. ನೋಡ್ರಿ ಎಷ್ಟು ಚಂದ ಎಲ್ಲ ಉಸ್ತು. ಈಗ ಓಪನ್ ಮಾಡಿ ತೋರಿಸ್ತಾರೆ. ಈ ಕಡೆ ಓಪನ್ ಆತ್ರಿ. ಇದನ್ನ ನೀವು ನಡುವು ಹರ್ಕೊಂಡು ಈ ಸಿಂಗಲ್ ಹೊಲ್ಕೋಬೋದ್ರಿ. ಆದ್ರೆ ನಾವು ಡಬಲ್ ಹೊಲ್ಕೊಳಾರ್ದು ಎರಡು ಕಡೆ ಓಪನ್ ಆಯ್ತು. ಒಂದಕ್ಕೊಂದು ಗೊಬ್ಬರ ಚೀಲ ಜೋಡ್ಸ್ಯಾರ ನೋಡ್ರಿ. ಇಲ್ಲಿ ಜೋಡಿಸಿ ಈಗ ಒಂದು ಸೂಜಿ ತೊಗೊಂಡಾರು. ಸೂಜಿ ಒಳಗೆ ವಯರ್ ದಾರ ಪೋಣಿಸ್ಕೊಂಡಾರು. ಸೂಜಿ ದೊಡ್ಡ ತೊಗೊಂಡಾರ ನೋಡ್ರಿ. ಎಷ್ಟು ದೊಡ್ಡದೈತೆ ನಮ್ಮ ಅಪ್ಪರ ಕೈಯಾಗ. ಒಂದಕ್ಕೊಂದು ಎರಡು ಏನು ಮಾಡಾಕತ್ತಾರೆ ಈ ರೀತಿ ಎಲ್ಲ ಅದ್ರ ಗಳಿಗೆ ತೆಗೆದು ಒಂದಕ್ಕೊಂದಕ್ಕೆ ಜಾಯಿಂಟ್ ಮಾಡಿದ್ರೆ ತಟ್ಟು ಹೊಲಿಲಾಕತ್ತಾರೆ ನೋಡ್ರಿ. ಕೆಳಗಿಂದ ಪಾರ್ ಮಾಡ್ಕೊಂಡು ಸೂಜಿ ಈ ರೀತಿ ಒಂದು ಸಲ ಪಾರ್ ಮಾಡ್ಕೊಂಡು ಈ ರೀತಿ ವಯರ್ ಮ್ಯಾಗ ಜಕ್ಕೋಬೇಕು. ಚೆಂದಂಗೆ ಏನು ಮಾಡ್ತಾರೆ ಅದನ್ನು ಎಲ್ಲ ತಟ್ಟು ಹೊಲ್ಕೊಳಕತ್ತಾರೆ ನೋಡ್ರಿ. ಹೊಲಿಗೆ ಹಾಕಿಂದ ನಾನು ತೋರಿಸ್ತಾನು ಎಷ್ಟು ಚೆಂದಾಗೈತಿ. ಎರಡು ಜಾಯಿಂಟ್ ಮಾಡಿ ಅಂತ ತಟ್ಟು ನೋಡ್ರಿ. ಈ ರೀತಿ ಎಲ್ಲ ಏನು ಹೊಲ್ಕೊಂಡ್ರು. ಇದು ಒಂದು ಸೈಡ್ ಹೊಲ್ಕೊಂಡಾರ ಸಿಂಗಲ್, ಇನ್ನೂ ಡಬಲ್ನು ಹೊಲ್ಕೋತಾರೆ. ಇಂಥವು 8 ಒಂದಕ್ಕೊಂದು ಡಬಲ್ ಐತಿ ನೋಡ್ರಿ. ಇದು ಗೊಬ್ಬರ ಚೀಲ ನಾವು ಡಬಲ್ ಹೊಲಿಯಾಕ್ತೀವಿ. ತಾಳ್ಕಿ ಬರ್ತೈತಿ ರೀ ಡಬಲ್ ಹೊಲ್ಕೊಂಡ್ರಿ ಅಂದ್ರೆ ಭಾಳ ದಿವ್ಸತಕ. ಈ ತಟ್ಟು ಏನಿಲ್ಲ ಅಂದ್ರೂ ಒಂದು 10-15 ವರ್ಷ ಬರ್ತೈತಿ. ಇದು ಒಮ್ಮೆ ಹೊಲ್ದಿವಿ ಅಂದ್ರೆ ತಟ್ಟ ಎಲ್ಲತ್ರ ಮ್ಯಾಗ ಹೊಚ್ಚಾಕು ಆಕೈತಿ. ನೀವು ಯಾಕೆ ವೇಸ್ಟ್ ಮಾಡ್ತೀರಿ ನಿಮ್ಮ ಮನ್ಯಾಗ ಗೊಬ್ಬರ ಚೀಲದ್ದು ಅಂದ್ರೆ ಹಿಂಗೆ ಫ್ರೆಂಡ್ಸ್ ಎಲ್ಲರೂ ತಟ್ಟು ಹೊಲ್ಕೋರಿ. ಯಾರಿಗಾರಿ ಮಂದಿ ಬಂದಾಗ ಕಾರಣದೊಳಗೆ ಕುಂದ್ರಲಾಕೈತಿ, ರಾಶಿ ಮೇಲೆ ಹೊಚ್ಚಲಾಕೈತಿ ನೋಡ್ರಿ. ಡಬಲ್ ಈ ರೀತಿ ನಮ್ಮ ಅಪ್ಪರು ಏನು ಮಾಡ್ಕೊಂಡ್ರು, ಎಲ್ಲ 8 ಅಂದ್ರೆ ಉದ್ದಕ್ಕೆ 8 ಅಗಲಕ್ಕೂ 8 ಎಲ್ಲ ಗೊಬ್ಬರ ಚೀಲ ಜೋಡಿಸ್ಕೊಂಡಾರಿತ್ರನ ಜೋಡಿಸ್ಕೊಂಡು ಇಷ್ಟು ದೊಡ್ಡದ ಏನಾಯ್ತು ತಟ್ಟು ತಯಾರಾಯ್ತು ನೋಡ್ರಿ. ಇದ್ರೊಳಗೆ ಎಷ್ಟು ಜನ ಬೇಕಾದರೂ ಕಾರಣ್ಯ ಕೂಡ್ತಾರು. ರಾಶಿ ಮೇಲೆ ಹೊಚ್ಚಾಕು ಭಾಳ ಉಪಯೋಗ ಆಕೈತ್ರಿ ಇದು ನೋಡ್ರಿ. ಮತ್ತೆ ವೇಸ್ಟ್ ಮಾಡ್ತೀರಿ ನಿಮ್ಮ ಮನ್ಯಾಗ ಒಬ್ಬರು ಚೀಲ ಉಳಿದಿದ್ದು ಅಂದ್ರೆ ಎಲ್ಲ ರಾಶಿ ಇದು ಮಾಡಿದ್ದು ಅದು ರಾಶಿ ಮಾಡ್ಲಾಕದು ಉಪಯೋಗ ಆಕೈತಿ. ಗೊಬ್ಬರಕ್ಕೆ ಹಾಕಿದ್ದು ಗೊಂಜಾಳಕ್ಕೆ ಹಾಕಿದ್ದು ಚೀಲ ಉಳಿದಿದ್ದು ಅಂದ್ರೆ ಈ ರೀತಿ ನೀವು ತಟ್ಟು ಹೊಲ್ಕೋರಿ. ಇದನ್ನು ಮಡಿಚಿಡ್ತಾರೆ ಈಗ ಲಾಸ್ಟಿಗೆ ನಮ್ಮ ಅಪ್ಪರುಗಳಿಗೆ ಹಾಕಿ ಚಂದಂಗಿ ನೋಡ್ರಿ. ಯಾವ ರೀತಿ ಒಳಗೆ ಉಬ್ಬಿರ್ತೈತಿ ಅದನ್ನೆಲ್ಲ ಏನು ಮಾಡಿದ್ರು ಹವಾ ತೆಗೆದ ಈ ರೀತಿ ಚಂದಂಗೆ ಗಳಿಗೆ ಹಾಕಿ ಇದನ್ನು ಎಲ್ಲ ಮಡಿಚಿ ಸಣ್ಣಂಗೆ ಏನು ಮಾಡ್ತಾರೆ, ಒಂದು ದಾರ ಕಟ್ಟಿ ವಯರ್ ದಾರದ್ಲೆನ ಮಡಿಚಿ ಚಂದಂಗೆ ಒಂದು ಚೀಲದೊಳಗೆ ಹಾಕಿ ಪ್ಯಾಕ್ ಮಾಡಿಡ್ತಾರೆ. ಯಾರಾದರೂ ಜನ ಬಂದ್ರಂದ್ರೆ ಕಾರ್ಯಕ್ರಮದೊಳಗೆ ಅವಾಗ ಹೊರಗೆ ತೆಗಿತಾರೋ, ಇಲ್ಲ ರಾಶಿ ಬತ್ತಂದ್ರೆ ರಾಶಿ ಮೇಲೆ ಹೊಚ್ಚಾಕ ಹೊರಗೆ ತೆಗಿತಾರೆ ನೋಡ್ರಿ. ಈ ರೀತಿ ಏನು ಮಾಡಿದ್ರು, ಒಂದು ವಯರ್ ದಾರ ತೊಗೊಂಡು ಕಟ್ಟಿದನ್ನೇನ ಗೊಬ್ಬರ ಚೀಲದಾಗ ಹಾಕಿಡ್ತಾರೋ ಪ್ಯಾಕ್ ಮಾಡಿ. ರಾಶಿ ಬರೋಣ ಯಾರಾದರೂ ಮನೆಗೆ ಜನ ಬರೋಣ ಕಾರ್ಯಕ್ರಮಕ್ಕದು ಅವಾಗ ಏನು ಮಾಡ್ತಾರೋ ಹೊರಗೆ ತೆಗೆದು ಹಾಸಿ ಅದು ಕೊಡ್ತಾರೋ ನೋಡ್ರಿ. ನಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ತಟ್ಟು ಹೊಲ್ದಿದ್ದು ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಅನ್ನಿಸ್ತು ವಿಡಿಯೋ ಅಂಥೇಳಿ. ಮುಂದಿನ ವಿಡಿಯೋದಾಗ ಸಿಗೋಣ ಫ್ರೆಂಡ್ಸ್. ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್.